ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡವರ ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕರುಣೆ ತೋರಿದೆ. ಬೆಂಗಳೂರು ಸಾಮಾನ್ಯರ ಮೇಲೆ ಪಾಲಿಕೆ ಅಧಿಕಾರಿಗಳ ದರ್ಪ ಹೇಗಿರುತ್ತೆ? ಬೆಂಗಳೂರು ಪಾಲಿಕೆ ಕಣ್ಣಿಗೆ ಮಾಲ್ಗಳು ಕಾಣೋದೇ ಇಲ್ವಾ? ಬೆಂಗಳೂರು ಸಾಮಾನ್ಯರ ಮೇಲೆ ಪಾಲಿಕೆ ಅಧಿಕಾರಿಗಳು ತೋರುವಂತಹ ದರ್ಪ. ಬೆಂಗಳೂರು ಪಾಲಿಕೆ ಕಣ್ಣಿಗೆ ಈ ಮಾಲ್ಗಳೆಲ್ಲ ಕಾಣೋದೇ ಇಲ್ವಾ? ಬಡವರ ಮನೆಗಳನ್ನ ಜಿಬಿಎ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಪಾಲಿಕೆ ಹರಾಜು ದಂಧೆ ಪ್ರಭಾವಿಗಳ ಮುಂದೆ ಮೌನ, ಆದರೆ ಬಡವರ ಮುಂದೆ ಮಾತ್ರ ಜಬರ್ದಸ್ತ್. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಬಡವರ ಆಸ್ತಿಗೆ ಪಾಲಿಕೆ ಹರಾಜಾಸ್ತ್ರವನ್ನ ಮಾಡ್ತಾ ಇದೆ. ಪಾಲಿಕೆಯ ತೆರಿಗೆ ತಾರತಮ್ಯ, ಮಾಲ್ಗ ರಕ್ಷಣೆ, ಮಧ್ಯಮ ವರ್ಗಕ್ಕೆ ಶಿಕ್ಷೆಯನ್ನು ನೀಡುವಂತಹ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂತಹ ಆಕ್ರೋಶ ಕೇಳಿಬರ್ತಾ ಇದೆ. ರಾಜಧಾನಿ ಹಣವಂತರಿಗೆ ವಿನಾಯಿತಿ, ಬಡವರಿಗೆ ಹರಾಜು ಶಿಕ್ಷೆ. ಪಾಲಿಕೆಯ ತಾರತಮ್ಯ ನೀತಿಗೆ ಮಾಜಿ ಪುರಪಿತೃಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಬಿಎ ಹರಾಜು ಪ್ರಕ್ರಿಯೆಯಲ್ಲಿ ಮಧ್ಯಮ ವರ್ಗವನ್ನೇ ಟಾರ್ಗೆಟ್ ಮಾಡಿಕೊಂಡಿರೋದು ಯಾಕೆ? ಉಳ್ಳವರ ತಂಟೆಗೆ ಹೋಗದ ಜಿಬಿಎ ಮಧ್ಯಮ ವರ್ಗ ಮತ್ತು ಬಡವರ ಪಾಲಿಗೆ ಮಾತ್ರ ಒಂದು ರೀತಿಯಲ್ಲಿ ಕಾದ ಕಬ್ಬಿಣದ ಸಲಾಖೆಯಂತೆ ವರ್ತಿಸ್ತಾ ಇದೆ. ಆಸ್ತಿ ತೆರಿಗೆ ಕಟ್ಟದ ಆಸ್ತಿಗಳ ಹರಾಜು ಪ್ರಕ್ರಿಯೆಗೆ ಪಾಲಿಕೆ ಏನೋ ಮುಂದಾಗಿದೆ, ಆದರೆ ಮಧ್ಯಮ ವರ್ಗವನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆಯಾ? ಮಧ್ಯಮ ವರ್ಗದ ಮೇಲೆ ಹರಾಜಾಸ್ತ್ರವನ್ನ, ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವುದು ಯಾಕೆ? ಜಿಬಿಎ ತೆರಿಗೆ ಪಾವತಿಸದ ಪಟ್ಟಿಯಲ್ಲಿ ವಸತಿ ಕಟ್ಟಡ ಮಾತ್ರ ಹೆಸರು ಸೇರ್ಪಡೆಯಾಗಿದೆ. ವಾಣಿಜ್ಯ ಕಟ್ಟಡಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು, ಐಟಿ ಕಂಪನಿಗಳ ತೆರಿಗೆ ಬಾಕಿ ಇದೆ, ಆದರೆ ಅವುಗಳ ಹೆಸರೇ ಇಲ್ವಲ್ಲ. ಹಣವಂತರು, ಉಳ್ಳವರು, ಪ್ರಭಾವಿಗಳು ಅವ್ರನ್ನ ಟಚ್ ಮಾಡುವಂಥ ತಾಕತ್ತು, ಅಪೌರುಷ ಜಿಬಿಎಗಿಲ್ವಾ? ಆಸ್ತಿ ತೆರಿಗೆ ವಸೂಲಿ ವಿಚಾರದಲ್ಲಿ ಬಡವರನ್ನೇ ಟಾರ್ಗೆಟ್ ಮಾಡ್ತಾ ಇರುವುದು ಯಾಕೆ? ಬೆಂಗಳೂರಿನ ಬಹುತೇಕ ಮಾಲ್, ಐಟಿ ಕಂಪನಿಗಳಿಂದ ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಇದೆಯಲ್ಲ, ಅವ್ರನ್ನ ಯಾಕೆ ಟಚ್ ಮಾಡ್ತಾ ಇಲ್ಲ? ಅದರ ಒಂದೇ ಒಂದು ವಾಣಿಜ್ಯ ಕಟ್ಟಡ ಅಥವಾ ಮಾಲನ್ನ ಹರಾಜು ಪಟ್ಟಿಯಲ್ಲಿ ತೋರಿಸಿಲ್ಲ. ಪಾಲಿಕೆಗೆ ಬೆಂಗಳೂರಿನ ಮಂತ್ರಿ ಮಾಲ್ ಕಟ್ಟಬೇಕು, 20 ಕೋಟಿ ಆಸ್ತಿ ತೆರಿಗೆ. ಆದರೆ ಮಾಲನ್ನ ಇಲ್ಲಿಯವರೆಗೆ ಹರಾಜು ಹಾಕುವ ಪ್ರಕ್ರಿಯೆ ಪಾಲಿಕೆ ವತಿಯಿಂದ ನಡೆದೇ ಇಲ್ಲ. ಇದೀಗ ಬಡ ಹಾಗೂ ಮಧ್ಯಮ ವರ್ಗದ ಕಟ್ಟಡದ ಮಾಲೀಕರನ್ನೇ ಟಾರ್ಗೆಟ್ ಮಾಡಿ ಹರಾಜು ಮಾಡಲಾಗ್ತಾ ಇರುವಂಥದ್ದೇ ಈಗ ಮಾಜಿ ಪುರಪಿತೃಗಳ ಆಕ್ರೋಶ ಕಾರಣ ಆಗ್ತಾ ಇದೆ. ತೀವ್ರ ಅಸಮಾಧಾನ ಹೊರಹಾಕಲಾಗ್ತಾ ಇದೆ. ಕೋಟಿ ಕೋಟಿ ಬಾಕಿ ಉಳಿಸ್ಕೊಂಡಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂಥವ್ರ ಮೇಲೆ ಕರುಣೆ ತೋರ್ತಾ ಇರೋದು ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಪಾಲಿಕೆ ಅಧಿಕಾರಿಗಳ ದರ್ಪ ಕೇವಲ ಬಡವರ ಮುಂದೆ ಮಾತ್ರನ, ಅವರ ಪೌರುಷ ಅಥವಾ ಅವರ ತಾಕತ್ತೇನಿದ್ರು ಬಡವರು ಮಧ್ಯಮ ವರ್ಗದವರ ಮೇಲೆ ಮಾತ್ರನ ಅವರ ದರ್ಪಗಳು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸಾರ್ವಜನಿಕರೇ ಹೇಳ್ತಾ ಇರುವಂಥ ಮಾತು. ಮಾಜಿ ಪುರಪಿತೃಗಳ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ವಿಚಾರದಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಜಿಬಿಎ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಪಾಲಿಕೆ ತೆರಿಗೆ ತಾರತಮ್ಯ ಯಾಕೆ? ಮಾಲ್ಗ ರಕ್ಷಣೆ ಕೊಡ್ತಾರೆ, ಮಧ್ಯಮ ವರ್ಗ ಮತ್ತು ಬಡ ವರ್ಗದ ಮಾಲೀಕರನ್ನ ಟಾರ್ಗೆಟ್ ಮಾಡ್ತಾರೆ. ರಾಜಧಾನಿಯ ಹಣವಂತರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ. ಹಾಗಾದ್ರೆ ಪಾಲಿಕೆಯ ತಾರತಮ್ಯ ನೀತಿಗೆ ಮಾಜಿ ಪುರಪಿತೃಗಳು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜಿಬಿಎ ಹರಾಜು ಪ್ರಕ್ರಿಯೆಯಲ್ಲಿ ಮಧ್ಯಮ ವರ್ಗವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ? ಪಂಚಪಾಲಿಕೆಯಲ್ಲಿ ಬಾಕಿ ಆಸ್ತಿ ತೆರಿಗೆ ಕಟ್ಟಡ ಮಾಲೀಕರ ಆಸ್ತಿ ಹರಾಜು ಪ್ರಕ್ರಿಯೆಯಲ್ಲಿ 7,000 ಆಸ್ತಿ ಮಾಲೀಕರಿಂದ 437 ಕೋಟಿ ಆಸ್ತಿ ತೆರಿಗೆ ಬಾಕಿ ಬರಬೇಕಾಗಿದೆ. ಅದನ್ನೆಲ್ಲ ಬಿಟ್ಬಿಟ್ರು. ಆಸ್ತಿ ತೆರಿಗೆ ಕಟ್ಟದ ಆಸ್ತಿಗಳ ಹರಾಜು ಪ್ರಕ್ರಿಯೆ ಮುಂದಾಗಿರುವಂಥ ಪಾಲಿಕೆ ಮಾಡ್ತಾ ಇರುವಂಥದ್ದೇನು? ಅವ್ರು ಮಾಡ್ತಾ ಇರುವಂಥದ್ದು ಸರಿನಾ? ಕೇವಲ ಮಧ್ಯಮ ವರ್ಗವನ್ನು ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಅಂದರೆ ಮಧ್ಯಮ ವರ್ಗದ ಮೇಲೆ ತೋರುವಂತಹ ಶಿಸ್ತಿನ ಕ್ರಮವನ್ನು ಉಳ್ಳವರ ಮೇಲೆ ಯಾಕೆ ತೋರಿಸೋದಿಲ್ಲ? ವಾಣಿಜ್ಯ ಕಟ್ಟಡಗಳು, ಮಾಲು, ಸೂಪರ್ ಮಾರ್ಕೆಟು, ಐಟಿ ಕಂಪನಿಗಳು ಬಾಕಿ ತೆರಿಗೆನ ಉಳಿಸ್ಕೊಂಡಿವೆ. ಹಣವಂತರು, ಪ್ರಭಾವಿಗಳನ್ನು ಟಚ್ ಮಾಡ್ತಾನೆ ಇಲ್ಲ. ಕೇವಲ ಮಧ್ಯಮ ವರ್ಗವನ್ನು ಮಾತ್ರ ಟಚ್ ಮಾಡ್ತಾ ಇದೆ. ಆಸ್ತಿ ತೆರಿಗೆ ವಸೂಲಿ ವಿಚಾರದಲ್ಲಿ ಬಡವರನ್ನು ಮಾತ್ರ ಟಚ್ ಮಾಡ್ತಾ ಇದೆ ಪಾಲಿಕೆ ಅಥವಾ ಜಿಬಿಎ. ಬೆಂಗಳೂರಿನ ಬಹುತೇಕ ಮಾಲು, ಐಟಿ ಕಂಪನಿಗಳ ಕಡೆಗೆ ತಿರುಗಿಯೂ ನೋಡ್ತಾ ಇಲ್ಲ. ಅವ್ರನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಥವಾ ಅವರಿಗೆ ನೋಡಿ, ಅಲ್ಲಿ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿರುವಂಥವ್ರು ಕಟ್ಟಬೇಕು ಅಂತ ಹೇಳುವಂಥ ಧೈರ್ಯ ಇಲ್ವಾ ಜಿಬಿಎಗೆ? ಇದು ಮಾಜಿ ಪುರಪಿತೃಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಬಿಎ ಅಧಿಕಾರಿಗಳ ಇಬ್ಬಗೆಯ ನೀತಿಗೆ ಇದೀಗ ಆಕ್ರೋಶ ಕೇಳಿಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.